ತಿಳಿಸ್ತಾ ಇದ್ದಾರೆ. ಮೈಸೂರಿಗೆ ಬಂದ ದಿನದಿಂದಲೂ ಒಂದಿಲ್ಲೊಂದು ಆರೋಪ, ಕಿರಿಕಿರಿ, ಅದಕ್ಕೆ ಉತ್ತರ, ಹೀಗೆ ಎಲ್ಲವೂ ಇತ್ತು. ಇದೀಗ ರೋಹಿಣಿ ವಿರುದ್ಧ ಪಾಲಿಕೆ ಆಯುಕ್ತೆ ಶಿಲ್ಪಾ ನಾಗ್ ಕೂಡ ಸಿಡಿದೆದ್ದಿದ್ದಾರೆ. ಕೆಲಸ ಮಾಡೋಕ್ಕಾಗಲ್ಲ ಅಂತ ರಿಸೈನ್ ಮಾಡಿದ್ದಾರೆ. ಸದ್ಯ ಮೈಸೂರಿನ ಇಬ್ಬರು ಐಎಎಸ್ಗಳ ಜಗಳ ಬೀದಿ ರಂಪಾಟವಾಗಿದೆ. ಮೈಸೂರಿನಲ್ಲಿ ಲೇಡಿ ಐಎಎಸ್ಗಳ ಜಗಳ. ಸಿಂಧೂರಿ ವಿರುದ್ಧ ಸಿಟ್ಟು, ಶಿಲ್ಪಾ ನಾಗ್ ರಿಸೈನ್. ಯಾವುದೇ ಒಂದು ನಗರಕ್ಕೆ ಇಂಥ ಜಿಲ್ಲಾಧಿಕಾರಿ ಸಿಗಬಾರದು. ಐಎಎಸ್ ಒಂದು ಹುದ್ದೆಯನ್ನು ರಿಸೈನ್ ಮಾಡ್ತಾ ಇದ್ದೇನೆ. ರೋಹಿಣಿ ಸಿಂಧೂರಿ ಮೈಸೂರಿಗೆ ಬಂದಾಗಿನಿಂದಲೂ ಒಂದಿಲ್ಲೊಂದು ವಿವಾದಕ್ಕೆ ಗುರಿಯಾಗ್ತಿರೋ ಡಿಸಿ. ಇದೀಗ ರೋಹಿಣಿ ಸಿಂಧೂರಿ ವಿರುದ್ಧ ಮನನೊಂದು ಐಎಎಸ್ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದಾರೆ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತೆ ಶಿಲ್ಪಾ ನಾಗ್. ಇಬ್ಬರು ಐಎಎಸ್ ಅಧಿಕಾರಿಗಳೇ, ಕೊರೋನಾ ಕಾಲದಲ್ಲಿ ಒಟ್ಟಾಗಿ ಕೆಲಸ ಮಾಡುತ್ತಿದ್ದವರು. ಇದೀಗ ಸಿಂಧೂರಿ ವಿರುದ್ಧ ಶಿಲ್ಪಾ ನಾಗ್ ಅಸಮಾಧಾನಗೊಂಡು ಕಣ್ಣೀರು ಹಾಕಿದ್ದಾರೆ. ಯಾವುದೇ ಒಂದು ಜಿಲ್ಲೆಗೆ, ಯಾವುದೇ ಒಂದು ನಗರಕ್ಕೆ ಇಂಥ ಜಿಲ್ಲಾಧಿಕಾರಿ ಸಿಗಬಾರದು. ಒಬ್ರು ಒಂದು ಅಹಂಕಾರದಿಂದ ಪ್ರತಿ ಒಂದು ನಗರ ಮತ್ತು ಜಿಲ್ಲೆನ ಸುಡಬಾರದು ಅಂತ ಹೇಳ್ತಾ ಎಲ್ಲರಿಗೂ ಒಂದು ಸಹನೆಗೆ ಒಂದು ಮಿತಿ ಇರುತ್ತೆ. ಅದು ಒಂದು ಕಟ್ಟೆ ಹೊಡೆದ್ರೆ ಯಾರಿಗೂ ಸಹಿಸ್ಲಿಕ್ಕೆ ಆಗುದಿಲ್ಲ. ಯಾರಿಗೂ ಈ ಪರಿಸ್ಥಿತಿ ಬರಬಾರದು. ಒಬ್ಬರ ಮೇಲೆ ಹಠಕ್ಕೋಸ್ಕರ ಅವರು ಎಲ್ಲರನ್ನೂ ದೂರ ಮಾಡಿಕೊಂಡು ಅವರ ಅಹಂಕಾರದಿಂದ ಬೇರೆಯವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಈ ರೀತಿ ಒಂದು ರೆಡ್ ಮ್ಯಾಪ್ ತೋರಿಸುವಂತಹ ಒಂದು ವ್ಯವಸ್ಥೆ ಇದು ಮಾಡ್ತಾ ಇದ್ದಾರೆ. ಇಷ್ಟು ವರ್ಷ ನಾನು ಮಾಡಿರುವಂತ ಕೆಲಸಕ್ಕೆಲ್ಲ ಒಂದು ಎಳ್ನೀರು ಬಿಟ್ಟಂಗಾಗಿದೆ. ಕಾನ್ಸ್ಟೆಂಟ್ ಆಗಿ ಎಲ್ಲ ಸೀನಿಯರ್ ಆಫೀಸರ್ಸ್ಗೆ ಫೋನ್ ಮಾಡಿ ಪಾಲಿಕೆ ವತಿನಲ್ಲಿ ಏನೋ ಕೆಲಸ ಆಗ್ತಾ ಇಲ್ಲ, ದಯವಿಟ್ಟು ನಾವು ಬಂದು ನೋಡಿ ಅಂತ ಡೈಲಿ ನನಗೆ ಕಾಲ್ ಮಾಡಿಸ್ತಾ ಇದ್ದಾರೆ. ತುಂಬಾ ಒಂದು ಮನಸ್ಸಿಗೆ ನೋವಾಗಿದೆ. ಅವರಿಗೆ ಏನೇ ಒಂದು ವೈಯಕ್ತಿಕ ದ್ವೇಷ ಇದ್ರೂ ಕೂಡ ನನ್ನ ವಿರುದ್ಧ ತೀರಿಸಿಕೊಳ್ಳಿ. ಅದನ್ನು ನಮ್ಮ ಮೈಸೂರು ಸಿಟಿ ಮತ್ತೆ ಮೈಸೂರು ಜನತೆ ವಿರುದ್ಧ ತೀರಿಸಿಕೊಳ್ಳೋದು ಬೇಡ. ಅನ್ನೆಸೆಸರಿ ಟಾರ್ಗೆಟ್ ಮಾಡುವಂತದ್ದು. ಯಾವುದೇ ಒಬ್ಬ ವ್ಯಕ್ತಿ ಇಷ್ಟು ದುರಹಂಕಾರ ಇಟ್ಕೊಂಡು ಯಾವತ್ತೂ ಕೆಲಸ ಮಾಡಬಾರ್ದು. ಇಷ್ಟು ವರ್ಷ ನಾನು ಮಾಡಿರುವಂತ ಕೆಲಸಕ್ಕೆಲ್ಲ ಒಂದು ಎಳ್ನೀರು ಬಿಟ್ಟಂಗಾಗಿದೆ. ನನಗೆ ಏನೋ ಒಂದು ಉಸಿರುಗಟ್ಟ ವಾತಾವರಣದಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಏನೇ ದ್ವೇಷ ಇದ್ರು ಪರ್ಸನಲಿ ನನ್ನ ವಿರುದ್ಧ ಇರಲಿ. ನಾನು ಇವತ್ತು ರಿಸೈನ್ ಮಾಡ್ತಾ ಇದ್ದೇನೆ. ನಾನು ಬರೀ ಮೈಸೂರು ಕಮಿಷನರ್ ಆಗಿ ಆಗಲ್ಲ, ನಾನು ಐಎಎಸ್ ಒಂದು ಹುದ್ದೆಗೆ ರಿಸೈನ್ ಮಾಡ್ತಾ ಇದ್ದೇನೆ. ಯಾರಿಗೆ ಏನು ಸಂತೋಷ ಇದರಿಂದ ಆಗುತ್ತೆ ಆಗ್ಲಿ. ಒಬ್ಬರ ಒಂದು ದುರಹಂಕಾರದಿಂದ ನಮ್ಮ ಇಡೀ ಸಿಟಿ ಬಲಿಯಾಗಬಾರ್ದು. ಕಾನ್ಸ್ಟೆಂಟ್ ಆಗಿ ಸಿಟಿನಲ್ಲಿ ಪ್ಯಾನಿಕ್ ಕ್ರಿಯೇಟ್ ಮಾಡುವಂತದ್ದು ಒಂದು ಜಿಲ್ಲಾಧಿಕಾರಿ ಮಾಡ್ತಾರೆ ಅಂದ್ರೆ ಅದು ನಂಬೋದಕ್ಕೆ ಸಾಧ್ಯ ಇಲ್ಲ. ತುಂಬಾ ಒಂದು ಚೀಪ್ ಮೆಂಟಾಲಿಟಿ, ಒಂದು ಈಗೋಯಿಸ್ಟಿಕ್ ಆಟಿಟ್ಯೂಡ್ ಇರುವಂತದ್ದು. ದಯವಿಟ್ಟು ಸರಿ ಮಾಡ್ಕೊಡಿ, ಇಲ್ಲಾಂದ್ರೆ ಮೈಸೂರು ಬಿಟ್ಟು ತೊಲಗಿ. ಮೈಸೂರು ಜಿಲ್ಲೆಗೆ, ಮೈಸೂರು ನಗರಕ್ಕೆ ಇಷ್ಟು ಒಂದು ಅವಮಾನ ಅಪಪ್ರಚಾರ ಮಾಡಿಕೊಂಡು ನೀವು ಇಲ್ಲಿರುವಂತದ್ದು ಸರಿಯಲ್ಲ. ನೀವು ಹೋಗ್ತಾ ಇಲ್ಲ ಅಂದ್ರೆ ನಾನೇ ಹೋಗ್ತೇನೆ. ದಯವಿಟ್ಟು ಅಟ್ಲೀಸ್ಟ್ ಮೈಸೂರು ನಗರಕ್ಕೆ, ಮೈಸೂರು ಜಿಲ್ಲೆ ಏನಾದ್ರೂ ಸರಿಯಾಗಿ ನಡೀಲಿ. ಹೀಗೆ ನೋವಿನಿಂದಲೇ ಪಾಲಿಕೆಯಿಂದ ಹೊರಟ ಶಿಲ್ಪಾ ಕಾಲಿಗೆ ನಮಸ್ಕಾರ ಮಾಡಿದ್ರು ಸೆಕ್ಯೂರಿಟಿ ಗಾರ್ಡ್ಸ್. ಬಿಟ್ಟು ಹೋಗ್ಬೇಡಿ ಮೇಡಮ್ ಎಂದ ಸನ್ನಿವೇಶ ಕಣ್ಣು ನೆನೆಯುವಂತೆ ಮಾಡಿತು. ಈ ಮಧ್ಯೆ ಶಿಲ್ಪಾ ನಾಗ್ ರಾಜೀನಾಮೆ ಸ್ವೀಕಾರ ಮಾಡಲ್ಲ ಅಂತಿದ್ದಾರೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ. ಕಳೆದ ವಾರ ನನಗೂ ಕೂಡ ಕಾರ್ಪೊರೇಷನ್ ಕಮಿಷನರು ಮಾಹಿತಿ ಕೊಟ್ಟಿದ್ರು. ಯಾವುದೇ ದುಡುಕೋದು ಅವಶ್ಯಕತೆ ಇಲ್ಲ. ಮುಖ್ಯ ಕಾರ್ಯದರ್ಶಿಗಳಿಗೆ, ರಮಣ್ ರೆಡ್ಡಿ ಸಾಹೇಬರಿಗೆ ನಾನು ಗಮನಕ್ಕೆ ತರ್ತೇನೆ ಅಂತಕ್ಕಂಥದ್ದು ಹೇಳಿದ್ದೇನೆ. ನಾಳೆ ಬೆಳಿಗ್ಗೆ ಮೈಸೂರಿಗೆ ವಿಸಿಟ್ ಮಾಡ್ತಾ ಇದ್ದೇನೆ 10 ಗಂಟೆಗೆ. ಅದು ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ಸಾಲ್ವ್ ಮಾಡ್ತಕ್ಕಂಥ ಅದು ಮಾಡಿದೀಗ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೆ. ನಾಳೆ ಅಲ್ಲಿ ಹೋದ್ಮೇಲೆ ತಮ್ಗೆ ಹೇಳ್ತೀನಿ. ಸಿಂಧೂರಿಗೆ ಹೆಜ್ಜೆ ಹೆಜ್ಜೆಗೂ ಸವಾಲು. ಸಾಂಸ್ಕೃತಿಕ ನಗರಿಯಲ್ಲಿ ಅಗ್ನಿ ಪರೀಕ್ಷೆ. ರೋಹಿಣಿ ಸಿಂಧೂರಿಗೆ ಇಂಥ ಘಟನೆಗಳು ಮೊದಲಿನಿಂದಲೂ ಇದ್ದದ್ದೇ. ಒಂದ್ಸಲ ಹಳೆ ಪ್ರಕರಣಗಳನ್ನ ಮೆಲುಕು ಹಾಕಿದ್ರೆ ಕಣ್ಣಿಗೆ ಕಾಣುತ್ತೆ. ಮೈಸೂರಿಗೆ ಡಿಸಿಯಾಗಿ ಬರುತ್ತಲೇ ಮೊದಲು ಸಿಟ್ಟಾದವರು ಕೆಆರ್ ನಗರ ಶಾಸಕ ಸಾರಾ ಮಹೇಶ್. ಜಿಲ್ಲಾವಾರು ಸಭೆಗೆ ಬಂದಿದ್ದಾಗ ನಿಮ್ಮನ್ನ ಕರೆದಿಲ್ಲ ಅಂತ ಹೇಳಿ ವಾಪಸ್ ಕಳಿಸಿದ್ರು. ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ಶಾಸಕರು ಡಿಸಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಿಲ್ಲ ಅಂತಾನೂ ಗಲಾಟೆ ನಡೆದಿತ್ತು. ಚಾಮರಾಜನಗರ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಸಿಗದೆ 24 ಜನ ಸತ್ತ ಕೇಸ್ನಲ್ಲೂ ಸಿಂಧೂರಿ ಮೇಲೆ ಆರೋಪ ಕೇಳಿತ್ತು. ಅಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ. ಡಿಸಿ ಮನೆ ಆವರಣದಲ್ಲಿ ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣ ಕೂಡ ವಿವಾದ ಆಗಿತ್ತು. ಮೋದಿ ಮನೆಯಲ್ಲೇ ಇಲ್ಲ, ನಿನಗ್ಯಾಕೆ ಅಂತ ಟೀಕಿಸಿದ್ರು ರಾಜಕಾರಣಿಗಳು. ಕೊರೋನಾಗೆಂದು ಸರ್ಕಾರದಿಂದ ಬಂದ ಅನುದಾನದ ಬಳಕೆ ಮೇಲೆ ಅನುಮಾನಗೊಂಡಿದ್ದರು ಸಂಸದ ಪ್ರತಾಪ್ ಸಿಂಹ. ಅದಕ್ಕೆ ಪತ್ರ ಬರೆದು ಉತ್ತರ ಕೊಟ್ಟಿದ್ರು ಸಿಂಧೂರಿ. SDRF ಮತ್ತು NDRF ಫಂಡು ಕೇಂದ್ರ ಸರ್ಕಾರದ್ದಿದು. ನಾನೊಬ್ಬ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ
ನಾನು ಇದನ್ನು ಕೊಡಿ ಅಂತ ಕೇಳಿದ್ದೆ. ಇದನ್ನು ಮಾತ್ರ ಕೇಳಿಲ್ಲ, ನಾನು ಸ್ಟೆಪ್ ಡೌನ್ ಬಗ್ಗೆನೂ ಕೇಳಿದ್ದೀನಿ, ನಾನು ಅದು ಪೂಲ್ ಬಗ್ಗೆನೂ ಕೇಳಿದ್ದೀನಿ, ಇದ್ರ ವೆಚ್ಚದ ಬಗ್ಗೆನೂ ಕೇಳಿದ್ದೀನಿ. ಕೊರೋನಾದಿಂದಾಗಿ ಮೈಸೂರಿನಲ್ಲಿ ಸತ್ತವರ ಸಂಖ್ಯೆಯಲ್ಲೂ ಮುಚ್ಚುಮರೆ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಡಿಸಿ ಮೇಲೆ ಹೊರಿಸಲಾಗಿದೆ. ಇದಿಷ್ಟೇ ಅಲ್ಲ, ಇನ್ನೂ ಅನೇಕ ಸನ್ನಿವೇಶಗಳೂ ಇವೆ. ಡಿಸಿ ಸಿಂಧೂರಿ ವಿಚಾರವಾಗಿ ಸೀನಿಯರ್ ಲೀಡರ್ಗಳಾದ ಶ್ರೀನಿವಾಸ್ ಪ್ರಸಾದ್, ಎಚ್ ವಿಶ್ವನಾಥ್, ಜಿಟಿ ದೇವೇಗೌಡರಂತಹ ನಾಯಕರು ಕೂಡ ಬೀದಿಯಲ್ಲಿ ನಿಂತು ಮಾತಾಡೋ ಹಾಗಾಗಿತ್ತು. ಇದೀಗ ಅದು ಒಂದು ಹೆಜ್ಜೆ ಮುಂದೆ ಹೋಗಿದೆ. ಇಂಥ ಸನ್ನಿವೇಶದಲ್ಲಿ ಸರ್ಕಾರದ ಜಾಣತನದಿಂದಷ್ಟೇ ಉತ್ತರ ಸಿಗಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇವೆಲ್ಲದರ ಮಧ್ಯೆ ಶಿಲ್ಪಾ ನಾಗ್ ಪರ ಸಾಮಾಜಿಕ ಜಾಲತಾಣಗಳಲ್ಲಿ ಬೆಂಬಲ ವ್ಯಕ್ತವಾಗ್ತಿದೆ. ಮೈಸೂರಿನ ಜನ ಶಿಲ್ಪಾ ಪರ ಬರೆದುಕೊಳ್ತಿದ್ದಾರೆ. ರಾಜೀನಾಮೆ ಹಿಂಪಡೆಯಿರಿ ಅಂತ ಒತ್ತಾಯ ಮಾಡ್ತಿದ್ದಾರೆ. ಮಾಜಿ ಸಚಿವ ಹಾಗೂ ಶಾಸಕ ಎಸ್ಎ ರಾಮದಾಸ್ ಕೂಡ ಶಿಲ್ಪಾ ರಾಜೀನಾಮೆ ಅಂಗೀಕಾರ ಮಾಡಬಾರದು ಅಂತ ಟ್ವೀಟ್ ಮಾಡಿದ್ದಾರೆ. ಈ ಮಧ್ಯೆ ಪಾಲಿಕೆ ಸದಸ್ಯರು ತುರ್ತು ಸಭೆ ನಡೆಸಿದ್ದಾರೆ. ಪಾಲಿಕೆಯ 65 ಸದಸ್ಯರು ಶಿಲ್ಪಾ ನಾಗ್ ಜೊತೆಗೆ ಇರ್ತೇವೆ ಅನ್ನುವ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ನಾಳೆಯಿಂದ ಪೌರ ಕಾರ್ಮಿಕರು ಕೆಲಸ ಮಾಡದೆ ಪ್ರತಿಭಟನೆ ಮಾಡಲಿದ್ದಾರೆ. ಕೋವಿಡ್ ಡ್ಯೂಟಿಗೆ ಹಾಕಿರೋ ಪಾಲಿಕೆ ಸಿಬ್ಬಂದಿ ಕೂಡ ಕೆಲಸ ಮಾಡ್ತಿಲ್ಲ. ಪಾಲಿಕೆ ಟಾಸ್ಕ್ ಫೋರ್ಸ್ ಕಮಿಟಿಯು ನಾಳೆ ಕೆಲಸ ಮಾಡದೆ ಪ್ರತಿಭಟಿಸಲು ನಿರ್ಧರಿಸಿದೆ. ಈ ಹೊತ್ತಲ್ಲೇ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಪರಿಸ್ಥಿತಿ ತಣ್ಣಗಾಗಿಸುವ ಪ್ರಯತ್ನ ಮಾಡಿದ್ದಾರೆ. ಶಿಲ್ಪಾ ನಾಗ್ ರಾಜೀನಾಮೆ ಅಂಗೀಕಾರ ಮಾಡೋದಿಲ್ಲ, ಸಿಎಂ ಜೊತೆ ಮಾತನಾಡಿ ಶಿಲ್ಪಾ ನಾಗ್ ಮನವೊಲಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಇವತ್ತು ಮೈಸೂರು ನಗರದಲ್ಲಿ ಇಂಥ ಅಧಿಕಾರಿಯವರು ಬೇಕು, ಇಡೀ ನಗರಕ್ಕೆ ನಮ್ಮ ದೇಶಕ್ಕೆ ಇಂಥ ಅಧಿಕಾರಿಯವರು ಬೇಕು. 65 ಜನ ಇಲ್ಲ, ನಮ್ಮ ಮೈಸೂರು ನಗರದ ಜನರೇ ಎಲ್ಲ ಇವ್ರ ಜೊತೆ ಇದ್ದೀವಿ. ಇವರು ರಿಸೈನ್ ಮಾಡೋದು ವ್ಯವಸ್ಥೆ ಇಲ್ಲ. ಆ ಥರ ಆದ್ರೆ ನಾವೆಲ್ಲ ಇವ್ರ ಜೊತೆ ಇದ್ದೀವಿ. ಏನ್ ಪ್ರತಿಭಟನೆ ಮಾಡಬೇಕು ಜೊತೆ ಇಟ್ಕೊಂಡು ನಾವು ಮಾಡ್ತೀವಿ ಅಂತ ಇವತ್ತು. ಈ ಮಧ್ಯೆ ಪಾಲಿಕೆ ಆಯುಕ್ತೆ ಶಿಲ್ಪಾ ನಾಗ್ ಹೇಳಿಕೆಗೆ ಡಿಸಿ ರೋಹಿಣಿ ಸಿಂಧೂರಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಶಿಲ್ಪಾ ನಾಗ್ ಹೇಳ್ತಾ ಇರುವ ಮಾನಸಿಕ ಕಿರುಕುಳ ಅನ್ನುವಂತಹ ಆರೋಪ ಶುದ್ಧ ಸುಳ್ಳು. ಶಿಲ್ಪಾ ನಾಗ್ ಕೋವಿಡ್ ಸಭೆಗೆ ಗೈರಾಗ್ತಾ ಇದ್ರು, ಕೊರೋನಾ ಕೇಸ್ಗೆ ತಪ್ಪು ಮಾಹಿತಿ ಕೊಡ್ತಾ ಇದ್ರು. ಮೈಸೂರಲ್ಲಿ ಕೇರ್ ಸೆಂಟರ್ ತೆರೆಯಲೇ ಇಲ್ಲ. ಸಿಎಸ್ಆರ್ ನಿಧಿ ಸಂಗ್ರಹದಲ್ಲಿ ಅವ್ಯವಹಾರ ಆಗಿದ್ದರ ವಿವರವನ್ನ ಕೇಳಿದ್ದೆ. ಹೀಗಾಗಿ ಮೈಸೂರು ಜಿಲ್ಲಾಡಳಿತದ ವಿರುದ್ಧ ಹೇಳಿಕೆ ಕೊಟ್ಟಿದ್ದಾರೆ ಅಂತ ರೋಹಿಣಿ ಸಿಂಧೂರಿ ಸಮರ್ಥಿಸಿಕೊಂಡಿದ್ದಾರೆ. ಅನೇಕ ಒಂದು ಒಳ್ಳೊಳ್ಳೆ ಇನ್ನೋವೇಟಿವ್ ಪ್ರೋಗ್ರಾಮ್ಸ್ ಮಾಡಿದ್ದೇವೆ. ನೀವು ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ನಾವು ಕೊಟ್ಟಿದ್ದೇವೆ, ನೋಡಬಹುದು. ಪ್ರತಿಯೊಂದರಲ್ಲೂ ಮೈಸೂರು ಸಿಟಿ ತುಂಬಾ ಚೆನ್ನಾಗಿ ನಿರ್ವಹಿಸ್ತಾ ಇದೆ. ಮೇ 1ರಲ್ಲಿ 50 ಇತ್ತು, ಅದಕ್ಕೆ ಮುಂಚೆ 80-20 ಇತ್ತು. ಅದಾದ್ಮೇಲೆ ನಾವು ಎಷ್ಟೋ ಕೇಸಸ್ ನ ಕಡಿಮೆ ಮಾಡಿದ್ದೇವೆ, ಮೈಕ್ರೋ ಟ್ರೇಸಿಂಗ್ ಮಾಡಿದ್ದೇವೆ, ಪ್ರೈಮರಿ ಸೆಕೆಂಡರಿ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡಿದ್ದೇವೆ. ಪ್ರತಿಯೊಂದು ಇದರಲ್ಲಿದೆ. ಮಾಹಿತಿನ ನಾನು ಕೊಡ್ತೀನಿ, ಹೇಳಿಕೆ ನಿಮಗೆ ಶಕ್ತಿ ಇಲ್ಲ. ಒಂದೇ ಒಂದು ಕೊನೆಯದಾಗಿ ನಾನು ಒಂದು ಚೀಫ್ ಸೆಕ್ರೆಟರಿಗೆ ಇವತ್ತು ರೆಸಿಗ್ನೇಷನ್ ಲೆಟರ್ ಕೊಡ್ತಾ ಇದ್ದೇನೆ. ನಾನು IAS ಅಧಿಕಾರಿಯಾಗಿ ಒಂದು ರಿಸೈನ್ ಮಾಡಬೇಕು. ಇಂಥ ಒಂದು ಪರಿಸ್ಥಿತಿನಲ್ಲಿ ನನಗೆ ನಿಜವಾಗ್ಲೂ ಮನಸ್ಸಿಗೆ ನೆಮ್ಮದಿ ಇಲ್ಲ. ಒಂದು ವಾರ ನಾನು ನಿದ್ದೆ ಮಾಡಿಲ್ಲ, ಊಟ ಮಾಡಿಲ್ಲ. ನಮ್ಮ ಎಲ್ಲ ಅಧಿಕಾರಿಗಳಿಗೂ ಒಂದು ನಿರಂತರವಾಗಿ ತೊಂದರೆ ಕೊಡ್ತಾ ಇರುವಂತದ್ದು ನನಗೆ ಸಾಕಾಗೋಗಿದೆ. ಸೊ ರಾಜ್ಯದಲ್ಲಿ ಇನ್ನೂ 1 ವಾರ ಲಾಕ್ಡೌನ್, ಆದರೆ ಜೂನ್ 14ರವರೆಗೂ ಲಾಕ್ಡೌನ್. ಈಗಿರುವ ನಿಯಮಗಳೇ ಇನ್ನೂ 11 ದಿವಸ ಇರುತ್ತೆ. ಲಾಕ್ಡೌನ್ ಮಾಡಿರೋ ಸರ್ಕಾರ ಕೆಲವೊಂದು ಕ್ಷೇತ್ರಗಳಿಗೆ ಪ್ಯಾಕೇಜ್ ಅನ್ನ ಘೋಷಿಸಿದೆ. ಪ್ರಸ್ತುತ ಜಾರಿಯಲ್ಲಿರುವ ಕಟ್ಟುನಿಟ್ಟಿನ ಮಾರ್ಗಸೂಚಿಗಳನ್ನು ವಾರ ಕಾಲ ವಿಸ್ತರಿಸಲು ನಿರ್ಧರಿಸಲಾಗಿದೆ. ಬೆಂಗಳೂರು ಸೇರಿ ನಗರ ಪಟ್ಟಣಗಳಲ್ಲಿ ಕೊರೋನಾ ಕಡಿಮೆಯಾಗ್ತಿದೆ, ಆದರೆ ಹಳ್ಳಿಗಳಲ್ಲಿ ಮಾತ್ರ ಇನ್ನೂ ಇದೆ. ಅದು ಕೂಡ ಕಂಟ್ರೋಲ್ ಆಗಬೇಕಾದ್ರೆ ಲಾಕ್ಡೌನ್ ಒಂದೇ ಮಾರ್ಗ. ಆ ಕಾರಣಕ್ಕೆ ರಾಜ್ಯದಲ್ಲಿ ಜೂನ್ 14ರವರೆಗೂ ಲಾಕ್ಡೌನ್ ಕಂಟಿನ್ಯೂ ಆಗಿದೆ. ರಫ್ತು ಕೈಗಾರಿಕೆಗಳಿಗೆ ಮಾತ್ರ ಇಂದಿನಿಂದಲೇ ಅವಕಾಶ ನೀಡಲಾಗಿದೆ. ಉಳಿದೆಲ್ಲವೂ ಈವರೆಗೆ ಇದ್ದ ರೂಲ್ಸ್ಗಳೇ ಮುಂದುವರಿಯುತ್ತೆ. ಆರೋಗ್ಯ ಪರಿಣಿತರು ನೀಡುವ ಸಲಹೆಗಳ ಆಧಾರದ ಮೇಲೆ ಪ್ರಸ್ತುತ ಜಾರಿಯಲ್ಲಿರುವ ಕಟ್ಟುನಿಟ್ಟಿನ ಮಾರ್ಗಸೂಚಿಗಳನ್ನು ಮುಂದುವರಿಸುವುದು ಸೂಕ್ತ ಎಂದು ಪರಿಗಣಿಸಿ ದಿನಾಂಕ 14/6/2021 ಬೆಳಗ್ಗೆ 6 ಗಂಟೆ ವಿಸ್ತರಿಸಲು ಒಂದು ವಾರ ಕಾಲ ವಿಸ್ತರಿಸಲು ನಿರ್ಧರಿಸಲಾಗಿದೆ. ಲಾಕ್ಡೌನ್ ವಿಸ್ತರಣೆಯಾದ ಬೆನ್ನಲ್ಲೇ 2ನೇ ಪ್ಯಾಕೇಜ್ ಘೋಷಣೆ ಮಾಡಿದ್ದಾರೆ ಸಿಎಂ. ಸಂಕಷ್ಟದಲ್ಲಿರೋ ವಿವಿಧ ವಲಯಗಳಿಗೆ 500 ಕೋಟಿ ಮೊತ್ತದ 2ನೇ ಪ್ಯಾಕೇಜ್ ಘೋಷಣೆಯಾಗಿದೆ. ಇಬ್ಬರು ಕೆಲಸಗಾರರೂ ಮೀರದಂತೆ 59,000 ಪವರ್ ಲೂಮ್ಗಳ ನೌಕರರಿಗೆ ತಲಾ 3,000 ಪರಿಹಾರ. ಚಲನಚಿತ್ರ ಹಾಗೂ ದೂರದರ್ಶನ ನೋಂದಾಯಿತ ಕಲಾವಿದರಿಗೆ ತಲಾ 3,000ದಂತೆ 25,000 ಕಾರ್ಮಿಕರಿಗೆ ಪರಿಹಾರ. 7,600 ಇನ್ಲ್ಯಾಂಡ್ ದೋಣಿ ಮಾಲೀಕರಿಗೆ ತಲಾ 3,000. ಮುಜರಾಯಿ ದೇವಸ್ಥಾನದ ಅರ್ಚಕರು, ಅಡುಗೆ ಭಟ್ಟರು ಹಾಗೂ ಸಿಬ್ಬಂದಿಗೂ 3,000 ರೂಪಾಯಿ ಪರಿಹಾರ. ಮಸೀದಿ ಬೇಸೆಮ ಇಮಾಮ್ಗಳಿಗೆ ತಲಾ 3,000, ಆಶಾ ಕಾರ್ಯಕರ್ತೆಯರಿಗೆ 3,000,
ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರಿಗೆ 2,000 ಪರಿಹಾರ ಸಿಗಲಿದೆ. ಶಾಲಾ ಮಕ್ಕಳಿಗೆ ಹಾಲು ಪುಡಿ ತಯಾರಿಸಿ ಎಲ್ಲಾ ಶಾಲೆಗಳಿಗೆ ಅರ್ಧ ಕೆಜಿ ಪುಡಿಯನ್ನ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ನೀಡಲು ತೀರ್ಮಾನಿಸಲಾಗಿದೆ. ಅನುದಾನ ರಹಿತ ಶಿಕ್ಷಕರಿಗೆ 5,000 ರೂಪಾಯಿ ಕೊಡಲಾಗುವುದು. ವಕೀಲರ ಕಲ್ಯಾಣ ನಿಧಿಗೆ 5 ಕೋಟಿ ಕೊಟ್ಟಿದ್ದು ಆ ನೆರವನ್ನ ನ್ಯಾಯವಾದಿಗಳು, ಬೆಂಚ್ ಗುಮಾಸ್ತರು ಬಳಸಿಕೊಳ್ಳಬಹುದು. ಎಂಎಸ್ಎಂಇ ಕೈಗಾರಿಕೆಗಳಿಗೆ 2 ತಿಂಗಳ ವಿದ್ಯುತ್ ಬಿಲ್ ಮನ್ನಾ ಮಾಡಲಾಗುವುದು. ಮೇ ಜೂನ್ ತಿಂಗಳ ವಿದ್ಯುತ್ ಬಿಲ್ ಪಾವತಿಗೆ ವಿನಾಯಿತಿ ನೀಡಲಾಗಿದೆ. ಇನ್ನು ಹೋಟೆಲ್ಗಳನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ತೆರೆಯಬಹುದು, ಆದ್ರೆ ಪಾರ್ಸೆಲ್ ಮಾತ್ರ. ಕೊರೋನಾ ಪಾಸಿಟಿವಿಟಿ 5% ಬಂದಾಗ ಮಾತ್ರ ಲಾಕ್ಡೌನ್ ನಿಂದ ಫುಲ್ ರಿಲ್ಯಾಕ್ಸ್. ಹೋಟೆಲ್ಗಳಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದ ಹೋಟೆಲ್ ತೆರೀಬಹುದು, ಪಾರ್ಸಲ್ಗೆ ಮಾತ್ರ ಅನುಮತಿ ಇದೆ. ನನ್ನ ಪ್ರಕಾರ 5%ಗಿಂತ ಕಡಿಮೆ ಆದರೆ ಇನ್ನೊಂದು ವಾರದ ನಂತರ ಯಾವುದೇ ಕಾರಣಕ್ಕೆ ಯಾವುದೇ ಷರತ್ತುಗಳಿಲ್ಲದೆ ಮೊದಲಿದ್ದಂತೆ ಎಲ್ಲ ಫ್ರೀ ಮಾಡಕ್ಕೆ ನಾವು ಸಿದ್ಧ ಇದ್ದೇವೆ. ಸರ್ಕಾರದ ಹೊಸ ಪ್ಯಾಕೇಜ್ಗೆ ಪರ ವಿರೋಧಗಳು ಕೇಳಿವೆ. ಕೇವಲ 5,000 ರೂಗಳನ್ನ ಅವರಿಗೆ ನಿಗದಿಪಡಿಸಿ ಎಲ್ಲೋ ಒಂದು ಕಡೆ ಇದು ಅಸಮಾಧಾನ ಇದೆ. ಅವರ ಒಂದು ಗೌರವಧನ ಕನಿಷ್ಠ 10,000 ಆದ್ರೂ ನಾವು ಅಪೇಕ್ಷೆ ಪಟ್ಟಿದ್ವಿ. ಕನಿಷ್ಠ 5,000 ರೂಪಾಯಿ ಮಾಸಿಕ ಇವತ್ತು ಕೊಡಬೇಕು. ಆರೋಗ್ಯ ಇಲಾಖೆ ಅಡಿನಲ್ಲಿ ಈಗಾಗಲೇ 5,000 ರೂಪಾಯಿ, 8,000 ರೂಪಾಯಿ ವಿಶೇಷ ಪ್ಯಾಕೇಜ್ನ ರಿಸ್ಕ್ ಅಲೋಯನ್ಸ್ ಅಂತಂದು ಹೇಳಿ ವಿವಿಧ ಫ್ರಂಟ್ ಲೈನ್ ವಾರಿಯರ್ಸ್ಗೆ ಏನು ಕೊಡ್ತಾರೆ, ಆಶಾ ಕಾರ್ಯಕರ್ತೆಯರು ಕೂಡ ಇದನ್ನ ಘೋಷಣೆ ಮಾಡಬೇಕು ಮುಂದಿನ ದಿನದಲ್ಲಿ ಅಂತೇಳಿ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ. ಜೂನ್ 14ರವರೆಗೆ ಮನೆಯಲ್ಲೇ ಇರಿ, ಕೊರೋನಾ ಕಟ್ಟಿ ಹಾಕಲು ನೆರವಾಗಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಜ್ಯದಲ್ಲಿ ಪಿಯು ಪರೀಕ್ಷೆ ನಡೆಯುತ್ತಾ ಇಲ್ವಾ ಅನ್ನುವ ಗೊಂದಲಕ್ಕೆ ನಾಳೆ ತೆರೆ ಬೀಳಲಿದೆ. ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯು ಪರೀಕ್ಷೆಗಳ ಸಂಬಂಧ ನಾಳೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಪ್ರೆಸ್ ಮೀಟ್ ಮಾಡಲಿದ್ದಾರೆ. ಪರೀಕ್ಷೆ ನಡೆಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಘೋಷಣೆಯನ್ನ ಮಾಡಲಿದ್ದಾರೆ. ಬಿಜೆಪಿ ಮನೆಗೀಗ ಯಡಿಯೂರಪ್ಪ ಸುಪ್ರೀಂ. ಹಾಗಾಗಿ ಬಿಎಸ್ವೈ ಬೆಂಬಲಕ್ಕೆ ನಿಂತಿದ್ದಾರೆ ಎಲ್ಲರೂ. ಈ ಹೊತ್ತಲ್ಲೇ ಬಿಎಸ್ವೈ ವಿರೋಧಿಗಳ ಬುಡಕ್ಕೆ ಬಿಸಿ ನೀರು ಬೀಳ್ತಿದೆ. ಪುನಾರಚನೆ ಆದ್ರೆ ನಮ್ಗೇನು ಆಗುತ್ತೋ ಅನ್ನುವ ಟೆನ್ಷನ್ ಎಲ್ಲಾ ಸಚಿವರದ್ದು. ಈ ಮಧ್ಯೆ ಸಿಪಿ ಯೋಗೇಶ್ವರ್ ವಿರುದ್ಧದ ಟಾಂಗ್ಗಳು ಮಾತ್ರ ಇನ್ನೂ ನಿಂತಿಲ್ಲ. ಬಿಎಸ್ವೈ ವಿರೋಧಿಗಳ ಬುಡಕ್ಕೆ ಬಿಸಿ ನೀರು. ಯಡಿಯೂರಪ್ಪಗೆ ಹೈಕಮಾಂಡ್ ಅಭಯ ಸಿಗುತ್ತಲೇ ಇಡೀ ಬಿಜೆಪಿ ಮನೆಯಲ್ಲಿ ಬಿಎಸ್ವೈ ಹೊಗಳೋದು, ಬಿಎಸ್ವೈ ಮಾಡಿದ್ದೇ ಸರಿ ಅನ್ನೋ ಕೆಲಸಗಳಾಗ್ತಿವೆ. ಹಾಗಾದ್ರೆ ಬಿಎಸ್ವೈ ನಾಯಕತ್ವ ಬದಲಾವಣೆ ಬಯಸಿದ್ಯಾರು? ಬಿಎಸ್ವೈ ವಿರೋಧಿಗಳಿಗೆ ಹೈಕಮಾಂಡ್ ಹೇಳಿದ್ದೇನು ಅನ್ನೋದರ ಡೀಟೇಲ್ಸ್ ನ್ಯೂಸ್ 18ಗೆ ಸಿಕ್ಕಿದೆ. ಬಿಎಸ್ವೈಗೆ ಅಡ್ಡಿಯಾಗಿದ್ದು ಪ್ರಮುಖವಾಗಿ ಮೂವರು ನಾಯಕರು: ಯೋಗೇಶ್ವರ್, ಅರವಿಂದ್ ಬೆಲ್ಲದ್, ಬಸನಗೌಡ ಯತ್ನಾಳ್. ಮೂವರಿಗೆ ಕೆಲವರು ಸಚಿವರು, ಶಾಸಕರು ಪರೋಕ್ಷ ಬೆಂಬಲ. ದೆಹಲಿ ನಾಯಕರ ಜೊತೆ ನೇರ ಮಾತುಕತೆ ನಡೆಸಿದ್ರು. ಪರ್ಯಾಯ ನಾಯಕನಿಗಾಗಿ 3 ತಿಂಗಳು ಶೋಧ ಆಗಿದೆ. ಆದರೆ ಬಿಎಸ್ವೈ ಬಿಟ್ರೆ ಪರ್ಯಾಯ ನಾಯಕ ಯಾರೂ ಸಿಗ್ಲಿಲ್ಲ. ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಬಿಎಸ್ವೈ ಇದ್ರಷ್ಟೇ ಆನೆ ಬಲ. ಕೊರೋನಾ ಸಂಕಷ್ಟದ ಮಧ್ಯೆ ನಾಯಕತ್ವ ಬದಲಾವಣೆ ಅಸಾಧ್ಯ. ಈಗ ಸಿಎಂ ಬದಲಿಸಿದ್ರೆ ಬಿಎಸ್ವೈ ಬಣ ಭುಗಿಲೇಳುವ ಅನುಮಾನ. ರಾಜ್ಯದ ಜನತೆಗೂ ಬಿಜೆಪಿ ಬಗ್ಗೆ ಕೆಟ್ಟ ಸಂದೇಶ ರವಾನೆ ಆತಂಕ. 2023ರ ಚುನಾವಣೆವರೆಗೂ ಬಿಎಸ್ವೈ ರದ್ದೇ ರಾಜ್ಯ ಬಿಜೆಪಿ ನಾಯಕತ್ವ. ಬಿಜೆಪಿ ಒಳಗಿನ ಒಳ ಜಗಳಕ್ಕೆ ಮದ್ದು ಹುಡುಕಿದ ದೆಹಲಿ ನಾಯಕರು, ಹಿರಿಯ ಸಚಿವರು, ವಲಸೆ ಸಚಿವರು ಪಕ್ಷ ವಿರೋಧಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೆಲಸ ಮಾಡಿದ್ರೆ ಸೇಫ್, ಇಲ್ಲದಿದ್ರೆ ಸಂಪುಟದಿಂದ ಗೇಟ್ ಪಾಸ್. 2 ತಿಂಗಳು ಪ್ರೋಗ್ರೆಸ್ ಕಾರ್ಡ್ ನೋಡಿ ಮಂತ್ರಿಗಿರಿ ಉಳಿಸ್ತೀವಿ. ಜೂನ್ ಜುಲೈ ಅಲ್ಲ, ಆಗಸ್ಟ್ನಲ್ಲಿ ಸಂಪುಟ ಪುನರಚನೆಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ 2 ತಿಂಗಳ ಮಟ್ಟಿಗೆ ವಿರೋಧಿಗಳ ಕುರ್ಚಿ ಸುಭದ್ರವಾಗಿರಲಿದೆ. ಹಾಗೆ ಸಂಚು ಹೂಡಿದ್ದ ನಾಯಕರುಗಳ ಪಟ್ಟಿನೂ ಸಿದ್ಧವಾಗಿದೆ. ಈಗ ಬಿಎಸ್ವೈ ಕೃಪಾ ಕಟಾಕ್ಷ ಇದ್ರಷ್ಟೇ ಮಂತ್ರಿ ಸ್ಥಾನ ಸೇಫ್ ಆಗಿರಲಿದೆ. ಅನಿವಾರ್ಯವಾಗಿ ಬಿಎಸ್ವೈ ರನ್ನೇ ಗಾಡ್ ಫಾದರ್ ಅನ್ಕೊಳ್ಬೇಕು. ಜೊತೆಗೆ ಬಿಎಸ್ವೈ ಹೇಳಿದಂತೆ ಕೆಲಸನೂ ಮಾಡಬೇಕು. ಕೊರೋನಾದಿಂದ ಆಗ್ತಾ ಇರುವ ಸಾವು ನೋವುಗಳಿಗೆ ಲೆಕ್ಕವೇ ಇಲ್ಲ. ಆದ್ರೆ ಈ ಕೊರೋನಾ ಆವರಿಸಿದ ಮೇಲೆ ಜನ ಜಾತಿ ಧರ್ಮಗಳನ್ನೂ ಮೀರಿ ಮಾನವೀಯತೆ ತೋರಿಸ್ತಿದ್ದಾರೆ. ಅಂಥದ್ದೊಂದು ಸ್ಟೋರಿ ಇದು. ಕೊರೋನಾಗೆ ತುತ್ತಾಗಿದ್ದ ಅಜ್ಜಿಯೊಬ್ಬರು ಸಾಯುವ ಕೊನೆ ಕ್ಷಣದಲ್ಲಿ ಇಟ್ಟಂತಹ ಒಂದು ಮನವಿ ಈಗ ದೇಶದಾದ್ಯಂತ ಜನರ ಕಣ್ಣಂಚನ್ನ ಒದ್ದೆ ಮಾಡಿದೆ. ಕೊರೋನಾ ಎಂಬ ಕೆಟ್ಟ ಸುದ್ದಿ ನಮ್ಮ ಸುತ್ತಲೂ ಬಡಿಯುತ್ತಿದೆ. ಇಂಥ ಹೆಮ್ಮಾರಿ ಹುಚ್ಚಾಟದ ಮಧ್ಯೆ ಬದುಕುವ ಭರವಸೆ, ಮಾನವೀಯತೆಯ ಕಥೆಗಳು ಅನಾವರಣವಾಗ್ತಿದೆ. ಅಂಥದ್ದೇ ಕಥೆ ಇದು. ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ 84 ವರ್ಷದ ಗಾಂಧಾರಮ್ಮ ಅನ್ನೋರು ಕೊರೋನಾಗೆ ತುತ್ತಾಗಿ ಕಳೆದ ವಾರ ನಿಧನರಾದ್ರು.
ಸಾಯುವ ಮುನ್ನ ಹಾಸಿಗೆಯಲ್ಲಿ ನರಳಾಡುತ್ತಿದ್ದ ವೃದ್ಧೆ ಕೇಳಿದ್ದು ಒಂದೇ, ನಾನು ಸತ್ರೆ ನನ್ನ ಅಂತ್ಯಕ್ರಿಯೆಯನ್ನ ನನ್ನ ಪಕ್ಕದ ಮನೆಯ ಹುಡುಗ ಅಲ್ತಾಫ್ ಬಾಬ್ಜಾನ್ ಮಾಡಬೇಕು ಅಂತ. ಸಮಸ್ಯೆ ಇದ್ದಿದ್ದು ಇಲ್ಲೇ. ಗಾಂಧಾರಮ್ಮ ಪಕ್ಕಾ ಹಿಂದೂವಾದಿ, ಅಲ್ತಾಫ್ ಪಕ್ಕಾ ಇಸ್ಲಾಂವಾದಿ. ಆದರೆ ಅಜ್ಜಿ ಜೊತೆಗೆ ಅಲ್ತಾಫ್ಗೆ ಎಲ್ಲಿಲ್ಲದ ನಂಟಿತ್ತು. ಅಜ್ಜಿ ಗಾಂಧಾರಮ್ಮ ಅಲ್ತಾಫ್ ನನ್ನ ಸ್ವಂತ ಮಗನಂತೆ ಕಾಣ್ತಿದ್ರು. ಹೀಗಾಗಿ ಅಲ್ತಾಫ್ ಮುಂದೆ ನಿಂತು ಹಿಂದೂ ಸಂಪ್ರದಾಯದಂತೆ ನನ್ನ ಅಂತ್ಯಕ್ರಿಯೆ ಮಾಡಬೇಕು, ನನ್ನ ಚಿತಾಭಸ್ಮವನ್ನ ಹಿಂದೂ ಆಚರಣೆಗಳಂತೆ ಅಲ್ತಾಫ್ ನೆರವೇರಿಸಬೇಕು ಅಂತ ಹೇಳ್ತಾನೆ ಜೀವ ಬಿಟ್ಟಿದ್ರು. ಅಜ್ಜಿಯ ಕೊನೆ ಆಸೆಯನ್ನ ಅಲ್ತಾಫ್ ಧರ್ಮ ಮೀರಿ ನಡೆಸ್ಕೊಡ್ತಾರೆ ಅನ್ನೋ ನಂಬಿಕೆ ಅಜ್ಜಿಯ ಮಗಳಿಗೂ ಇರಲಿಲ್ಲ. ಆದರೂ ಅಜ್ಜಿಯ ಕೊನೆ ಆಸೆ ಏನು ಅನ್ನೋದನ್ನ ಅಲ್ತಾಫ್ ಗಮನಕ್ಕೆ ತಂದ್ರು. ಅಲ್ತಾಫ್ ಎರಡನೇ ಮಾತೇ ಆಡ್ಲಿಲ್ಲ. ಅಜ್ಜಿಯ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋದಾದ್ರೆ ಅವರ ಇಚ್ಛೆಯಂತೆ ನಾನು ಹಿಂದೂ ಧರ್ಮದಂತೆ ಕಾರ್ಯ ನೆರವೇರಿಸ್ತೀನಿ ಅಂತ ಮಾತು ಕೊಟ್ರು. ವನಸ್ಪಚ್ಚುರ್ಭವೇ ದಿವ್ಯೈ ನಾನಾಗಂಧೈ ಶಿಶವ್ಯತಂ ಆಗ್ರಹೇ ಸರ್ವದೇವಾನಾಂ ధూపోయం ప్రతిగృహీతాం. మనిషికి హెల్ప్ చేయాలి, అక్కడ రిలీజియన్ కాస్ట్ ఏమి పడొద్దు, అదే చేసి మీ అందరూ అక్కడ చావల్ మేడంకి వెళ్ళి అన్ని ఇది చితాభస్మంకి ఇది చేసే లాస్ట్ రిచువల్స్ ఈరోజు పెట్టాలి. అతని సన్ కూడా మేము అది అడిగి అంటే అది మీరు చేసేయండి పర్లేదు, ఈరోజు కొంచెం ఇక్కడ కాకినాడ వచ్చి లాస్ట్ రిచువల్స్ చేయాలి, మీ పైన ఓకే ప్రాబ్లం లేదు, మేము వచ్చేస్తాను. ಅಲ್ತಾಫ್ ನನ್ನ ಮಗನ ಥರ ಅವರೇ ನನ್ನ ಲಾಸ್ಟ್ ಕರ್ಮ ಎಲ್ಲ ಕ್ರಿಯಾಕರ್ಮ ಎಲ್ಲ ಅವರೇ ಮಾಡಬೇಕು ಅಂತ ಹೇಳಿದ್ರು. ಅವ್ರ ಮಗಳು ಬಂದು ಹೀಗೆ ಹೇಳಿದ್ರು, ಹೀಗೆ ಹೇಳ್ತಾ ಇದ್ದಾರೆ, ಏನಾದರೂ ಆದರೆ ಅಮ್ಮನ್ನ ನೀವೇ ನೋಡ್ಕೊಳ್ಬೇಕು, ನಿಮ್ಗೆ ಮುಸ್ಲಿಮ್ಸ್ ಆಗಿರೋದ್ರಿಂದ ಏನಾದರೂ ಅಭ್ಯಂತರ ಇದೆಯಾ ಅಂತ ಹೇಳಿ. ಇಲ್ಲ, ಆ್ಯಕ್ಚುಲಿ ಅವ್ರ ಮಗ ಇದ್ದಾರೆ, ಅವ್ರು ಇಲ್ಲಿಂದ ಒಂದು 200 ಕಿಲೋಮೀಟರ್ಸ್ ದೂರ, ಪ್ಯಾಂಡಮಿಕ್ ಕಾರಣ ಬರ್ತಾರೋ ಇಲ್ವೋ ಅಂತ ಅವ್ರಿಗೆ ಡೌಟ್ ಇತ್ತು. ಹಾಗಾಗಿ ಓಕೆ ಅಂತ ಹೇಳಿ ನಾವೇನು ಅಭ್ಯಂತರ ಹೇಳಲಿಲ್ಲ. ಇವತ್ತು ಅಲ್ತಾಫ್ ಅಜ್ಜಿಯ ಚಿತಾಭಸ್ಮವನ್ನ 200 ಕಿಲೋಮೀಟರ್ ದೂರದಲ್ಲಿರುವ ಕಾಕಿನಾಡ ಬಳಿ ಇರುವ ದೇವಾಲಯಕ್ಕೆ ತಂದು ಹಿಂದೂ ಸಂಪ್ರದಾಯದಂತೆ ಪೂಜಾ ಕಾರ್ಯಗಳನ್ನು ಮುಗಿಸಿ ಅಜ್ಜಿಯ ಆತ್ಮಕ್ಕೆ ಶಾಂತಿ ಕೋರಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೊರೋನಾ ಸಂಕಷ್ಟದ ಕಾಲದಲ್ಲಿ ತನ್ನ ನೌಕರರು ಹಾಗೂ ನೌಕರರ ಕುಟುಂಬದ ಬೆಂಬಲಕ್ಕೆ ನಿಂತಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್. ಕೊರೋನಾದಿಂದ ತನ್ನ ನೌಕರರು ಅಕಸ್ಮಾತ್ ಮೃತಪಟ್ಟರೆ ಅವರ ಕುಟುಂಬದ ಹೊಣೆ ಹೊರುವುದಾಗಿ ತಿಳಿಸಿದೆ. ಆ ನೌಕರರ ಕೊನೆ ತಿಂಗಳು ಪಡೆದ ಸಂಬಳದಷ್ಟೇ ಹಣವನ್ನ ಮುಂದಿನ 5 ವರ್ಷಗಳ ಕಾಲ ಪ್ರತಿ ತಿಂಗಳು ಕುಟುಂಬಸ್ಥರಿಗೆ ಕೊಡುವುದಾಗಿ ತಿಳಿಸಿದೆ. ಮೃತರ ಮಕ್ಕಳು, ಪದವಿ ಪೂರೈಸುವವರಿಗೆ ಪತ್ನಿ, ಪೋಷಕರು, ಮಕ್ಕಳ ಆಸ್ಪತ್ರೆಯ ಖರ್ಚಿನ ಪ್ರೀಮಿಯಂ, ಮೃತ ನೌಕರನ ಮಕ್ಕಳ ಪದವಿವರೆಗಿನ ವಿದ್ಯಾಭ್ಯಾಸದ ಖರ್ಚು ಸಹ ಭರಿಸುವುದಾಗಿ ರಿಲಯನ್ಸ್ ಸಂಸ್ಥೆ ಹೇಳಿದೆ. ನೌಕರನ ಕುಟುಂಬಸ್ಥರು ಕೋವಿಡ್ ಸೋಂಕಿಗೆ ಒಳಗಾದರೆ ವಿಶೇಷ ವೇತನ ಸಹಿತ ರಜೆ ತೆಗೆದುಕೊಳ್ಳಬಹುದಾದಂತಹ ಸೌಲಭ್ಯ ಸಹ ನೀಡಿದೆ. ಅಷ್ಟೇ ಅಲ್ಲ, ರಿಲಯನ್ಸ್ ಸಂಸ್ಥೆಗಾಗಿ ಕೆಲಸ ಮಾಡುವ ಕಂಪನಿಯೇತರ ಉದ್ಯೋಗಿಗಳು ಕೊರೋನಾದಿಂದ ಮೃತಪಟ್ಟರೆ ಅಂತವರ ಕುಟುಂಬಸ್ಥರಿಗೂ ರಿಲಯನ್ಸ್ ಫೌಂಡೇಶನ್ ವತಿಯಿಂದ ನೇರವಾಗಿ 10 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು. ರಿಲಯನ್ಸ್ ಫೌಂಡೇಶನ್ ಮುಖ್ಯಸ್ಥೆ ನೀತಾ ಅಂಬಾನಿ ಹಾಗೂ ಮುಖೇಶ್ ಅಂಬಾನಿ ಈ ಘೋಷಣೆಯನ್ನ ಮಾಡಿದ್ದಾರೆ.